ಪೈಥಾನ್ ಪ್ರೋಗ್ರಾಮಿಂಗ್ ಕಲಿಬೇಕು ಅಂತ ಇದ್ದೀರಾ? ಝೀರೋ ಇಂದ ಪೈಥಾನ್ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಅಂದರೆ ಈ ಪ್ಲೇ ಲಿಸ್ಟ್ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಹೌದು, ಈ ಕೋರ್ಸಲ್ಲಿ ನಾನು ಪೈಥಾನ್ ಬೇಸಿಕ್ಸಿಂದ ಹಿಡಿದು ಆಟೋಮೇಷನ್ ಪ್ರಾಜೆಕ್ಟ್ಸ್ವರೆಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಚಾನಲ್ ಆಟೋಮೇಷನ್ ವಿತ್ ಗೀತಾ ಅಲ್ಲಿ ಆಲ್ರೆಡಿ ನಾನು ಪೈಥಾನ್ ಹೇಗೆ ಇನ್ಸ್ಟಾಲ್ ಮಾಡಬೇಕು, VS ಕೋಡ್ ಸೆಟಪ್ ಹೇಗೆ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಪೈಥಾನ್ ಆಟೋಮೇಷನ್ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ನೀವು ಅದನ್ನು ನೋಡಿ ನೀವು ಪೈಥಾನ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ, VS ಕೋಡ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಸೆಟಪ್ ಮಾಡ್ಕೊಂಡ್ಮೇಲೆ ಇವತ್ತು ನಾವು ಪೈಥಾನ್ ಕೋರ್ಸ್ ಡೇ 1 ಅಂದರೆ ಪೈಥಾನ್ ಬೇಸಿಕ್ಸ್ ಇಂಟ್ರಡಕ್ಷನ್ ಅಂದರೆ ಏನು ಅಂತ ಕಲಿಯೋಣ. ಹೌದು, ಫಸ್ಟು ವಾಟ್ ಈಸ್ ಪೈಥಾನ್? ಪೈಥಾನ್ ಅಂದರೆ ಏನು? ಪೈಥಾನ್ ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಇದನ್ನು ಯೂಸ್ ಮಾಡಿ, ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ನಾವು ಸಾಫ್ಟ್ವೇರ್ ಬಿಲ್ಡ್ ಮಾಡ್ಬೋದು, ವೆಬ್ಸೈಟ್ಸ್ ಕ್ರಿಯೇಟ್ ಮಾಡ್ಬೋದು, ಡೇಟಾ ಅನಾಲಿಸಿಸ್ ಮಾಡ್ಬೋದು, ಆಟೋಮೇಷನ್ ಸ್ಕ್ರಿಪ್ಟ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಅಂದರೆ ಸಾಫ್ಟ್ವೇರ್ ಬಿಲ್ಡ್ ಮಾಡ್ಬೋದು, ವೆಬ್ಸೈಟ್ಸ್ ಕ್ರಿಯೇಟ್ ಮಾಡ್ಬೋದು, ಡಾಟಾ ಅನಾಲಿಸಿಸ್ ಮಾಡ್ಬೋದು, ಆಟೋಮೇಷನ್ ಸ್ಕ್ರಿಪ್ಟ್ಸ್ ಕೂಡ ಕ್ರಿಯೇಟ್ ಮಾಡಬಹುದು ಪೈಥಾನ್ ಯೂಸ್ ಮಾಡಿ. ಓಕೆ, ವೈ ಪೈಥಾನ್ ಈಸ್ ಪಾಪ್ಯುಲರ್ ಲ್ಯಾಂಗ್ವೇಜ್? ಪೈಥಾನ್ ತುಂಬ ಪಾಪ್ಯುಲರ್ ಲ್ಯಾಂಗ್ವೇಜ್ ಆಗಿದೆ ಇವಾಗ. ಯಾಕೆ ಅಂತಂದರೆ ಇದು ತುಂಬ ಈಸಿ ಟು ಲರ್ನ್. ಈಸಿ ಸಿಂಟ್ಯಾಕ್ಸ್ ಆಗಿರೋದ್ರಿಂದ ಈಸಿಯಾಗಿ ಲರ್ನ್ ಮಾಡ್ಬೋದು. ಓಕೆ, ಪೈಥಾನು ತುಂಬ ಬಿಲ್ಟ್ ಇನ್ ಲೈಬ್ರರೀಸ್ನ ಪ್ರೊವೈಡ್ ಮಾಡುತ್ತೆ. ಹಾರ್ಡ್ ಕೋಡ್ ಮಾಡೋ ಅವಶ್ಯಕತೆ ಇಲ್ಲ, ಲೈಬ್ರರೀಸ್ ಇರುತ್ತೆ, ಜಸ್ಟ್ ನಾವು ಇಂಪೋರ್ಟ್ ಮಾಡಿ ಯೂಸ್ ಮಾಡ್ಬೋದು ಪ್ರೋಗ್ರಾಮ್ಗಳಲ್ಲಿ. ಆಟೋಮೇಷನಲ್ಲಿ ಯೂಸ್ ಮಾಡ್ತೀವಿ. ಡಾಟಾ ಸೈನ್ಸಲ್ಲಿ, AI ಅಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ತಿರೋದ್ರಿಂದ ಪೈಥಾನ್ ಈಗ ತುಂಬ ಪಾಪ್ಯುಲರ್ ಲ್ಯಾಂಗ್ವೇಜ್ ಆಗಿದೆ. ಹೌದು, ಫಸ್ಟ್ ಈಗ VS ಕೋಡ್ ಓಪನ್ ಮಾಡಿ ನಾನು ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ, ಪೈಥಾನ್ ಫೈಲ್. ಅದನ್ನು ಸೇವ್ ಮಾಡ್ತೀನಿ, Ctrl+S. ಸೇವ್ ಮಾಡಿ ಅದಕ್ಕೊಂದು ನೇಮ್ ಕೊಡ್ತೀನಿ. ಡಾಕ್ಯುಮೆಂಟ್ಸಲ್ಲಿ ಫಸ್ಟ್ ಅಂತ ಕೊಡ್ತೀನಿ. ಎಲ್ಲಿ ಸೇವ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಪಾತ್. ನಾನು ಡಾಕ್ಯುಮೆಂಟ್ಸಲ್ಲಿ ಸೇವ್ ಮಾಡ್ತಿದ್ದೀನಿ, ಫೈಲ್ ನೇಮ್ ಫಸ್ಟ್ ಅಂತ ಕೊಡ್ತಿದ್ದೀನಿ. ಸೇವ್ ಆದಮೇಲೆ first.py ಅಂತ ಸೇವ್ ಆಯಿತು. ನಾನು ಒಂದು ಸ್ಟೇಟ್ಮೆಂಟ್ ಟೈಪ್ ಮಾಡ್ತೀನಿ, ಪ್ರಿಂಟ್ ಹೆಲೋ ವರ್ಲ್ಡ್. ಇದು ಪ್ರಿಂಟ್ ಸ್ಟೇಟ್ಮೆಂಟ್, ಡಬಲ್ ಕೋಟ್ಸಲ್ಲಿ ಟೈಪ್ ಮಾಡಬೇಕು. ಆಯ್ತಾ? ಇದು ಪೈಥಾನಲ್ಲಿ ಫಸ್ಟ್ ಪ್ರೋಗ್ರಾಮ್ ಅಂತ ಕರೀತಾರೆ. ಪ್ರಿಂಟ್ ಸ್ಟೇಟ್ಮೆಂಟ್ ಅನ್ನು ಪೈಥಾನಲ್ಲಿ ಫಸ್ಟ್ ಪ್ರೋಗ್ರಾಮ್. ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡಿ ಸ್ಕ್ರೀನ್ ಮೇಲೆ ಟೆಕ್ಸ್ಟ್ ಡಿಸ್ಪ್ಲೇ ಮಾಡ್ಬೋದು. ಅಂದರೆ ಈಗ ಕಮಾಂಡ್ ಪ್ರಾಂಪ್ಟಲ್ಲಿ ನೀವು ಈ ಸ್ಕ್ರಿಪ್ಟ್ ರನ್ ಮಾಡಿದಾಗ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಏನು ಕೊಟ್ಟಿದ್ದೀರಾ ಅದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗತ್ತೆ. ಹೇಗೆ ಅಂತ ನೋಡೋಣ. ನಾನು ಇದು ಸೇವ್ ಮಾಡ್ತೀನಿ. ಸೇವ್ ಮಾಡಿ first.py ಅನ್ನೋ ಸ್ಕ್ರಿಪ್ಟು ನಂದು ಡಾಕ್ಯುಮೆಂಟ್ಸಲ್ಲಿದೆ, ಡಾಕ್ಯುಮೆಂಟ್ಸ್ ಫೋಲ್ಡರಲ್ಲಿದೆ. ಸೊ ನಾನು ಡೈರೆಕ್ಟ್ರಿ ಚೇಂಜ್ ಮಾಡಬೇಕು. ಈಗ ಅಡ್ಮಿನಲ್ಲಿದೆ ನೋಡ್ರಿ. ಸೊ ಚೇಂಜ್ ಡೈರೆಕ್ಟ್ರಿ ಟು ಡಾಕ್ಯುಮೆಂಟ್ಸ್. ಓಕೆ, ಕ್ಲಿಕ್ ಎಂಟರ್. ಅದಾದಮೇಲೆ ನಾವೀಗ ಆ ಸ್ಕ್ರಿಪ್ಟ್ ರನ್ ಮಾಡಬೇಕು. py ಕೀವರ್ಡ್ ಯೂಸ್ ಮಾಡಿ first.py ಅನ್ನೋದು ನಮ್ಮ ಸ್ಕ್ರಿಪ್ಟ್ ನೇಮ್. first.py ಅನ್ನೋದು ಸ್ಕ್ರಿಪ್ಟ್ ನೇಮ್. ಎಂಟರ್ ಕೊಡಿ. ಸೊ ಹೆಲೋ ವರ್ಲ್ಡ್ ಅಂತ ಡಿಸ್ಪ್ಲೇ ಆಯಿತು ಟೆಕ್ಸ್ಟ್. ಕರೆಕ್ಟಾ? ಇಲ್ಲಿ ಈ ಹೆಲೋ ವರ್ಡ್ ಎಲ್ಲಿಂದ ಬಂತು ಅಂದರೆ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ನಾವು ಏನು ಕೊಟ್ಟಿದ್ದೀವಿ ಅದೇ. ಎಕ್ಸಾಂಪಲ್ಗೆ ನಾನು ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತೀನಿ. ಪ್ರಿಂಟ್ ವೆಲ್ಕಮ್ ಟು ಪೈಥಾನ್ ಕೋರ್ಸ್.
ಹೌದಾ? ಇನ್ನೂ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತೀನಿ. ಲರ್ನ್ ಪೈಥಾನ್ ವಿತ್ ಗೀತಾ. ಆಯ್ತಾ? ನಾನು 3 ಪ್ರಿಂಟ್ ಸ್ಟೇಟ್ಮೆಂಟ್ ಬರೆದಿದ್ದೀನಿ. ಅಂದರೆ ಪ್ರಿಂಟ್ ಸ್ಟೇಟ್ಮೆಂಟ್ನ ಎಷ್ಟು ಸರಿ ಬೇಕಾದರೂ ಯೂಸ್ ಮಾಡ್ಬೋದು ಒಂದು ಸ್ಕ್ರಿಪ್ಟಲ್ಲಿ. ಅರ್ಥ ಆಯ್ತಾ? ಸೊ ನಾನು ಸೇವ್ ಮಾಡಿ ರನ್ ಮಾಡ್ತೀನಿ ಮತ್ತೆ py first.py ಅಂತ. ಸೊ ನಾನು ಹೇಳ್ದಂಗೆ ಎಷ್ಟು ಪ್ರಿಂಟ್ ಸ್ಟೇಟ್ಮೆಂಟ್ಗಳಾದರೂ ಒಂದು ಸ್ಕ್ರಿಪ್ಟಲ್ಲಿ ಯೂಸ್ ಮಾಡ್ಬೋದು. ಅಷ್ಟು ಸ್ಟೇಟ್ಮೆಂಟ್ಸು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಹೆಲೋ ವರ್ಲ್ಡ್, ವೆಲ್ಕಮ್ ಟು ಪೈಥಾನ್ ಕೋರ್ಸ್, ಲರ್ನ್ ಪೈಥಾನ್ ವಿತ್ ಗೀತಾ, ಈ 3 ಸ್ಟೇಟ್ಮೆಂಟ್ಸು ಇಲ್ಲಿಂದ. ಕರೆಕ್ಟಾ? ಸೊ ಇವತ್ತು ನಿಮಗೆ ಪ್ರಿಂಟ್ ಸ್ಟೇಟ್ಮೆಂಟ್ ಅರ್ಥ ಆಯಿತು. ಅಂದರೆ ಪೈಥಾನಲ್ಲಿ ಫಸ್ಟ್ ಪ್ರೋಗ್ರಾಮ್ ಹೇಗೆ ಕ್ರಿಯೇಟ್ ಮಾಡಬೇಕು, ಪೈಥಾನ್ ಫೈಲ್ ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ರನ್ ಮಾಡಬೇಕು ಅಂತ ಗೊತ್ತಾಯಿತು ಅಲ್ವಾ? ನೆಕ್ಸ್ಟ್ ವಿಡಿಯೋಲಿ ನಾವು ಪೈಥಾನ್ ವೇರಿಯೇಬಲ್ಸ್ ಬಗ್ಗೆ ಕಲ್ತ್ಕೊಳ್ಳೋಣ. ವೇರಿಯೇಬಲ್ಸ್ ಪ್ರೋಗ್ರಾಮಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫುಲ್ ಪೈಥಾನ್ ಕೋರ್ಸ್ ಪ್ಲೇ ಲಿಸ್ಟ್ನ ಮಿಸ್ ಮಾಡಬೇಡಿ. ಹಾಗೆ ನಿಮಗೆ ಪೈಥಾನ್ ಆಟೋಮೇಷನ್ ಕಲಿಬೇಕಂತ ಇದ್ದರೆ ನಾನು ಆಲ್ರೆಡಿ ಪೈಥಾನ್ ಆಟೋಮೇಷನ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ನೋಡಿ, ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.